ದಲಿತರು ಓಡಾಡ್ತಾ ಇದ್ದಂತಹ ರಸ್ತೆ ಏಕಾಏಕಿ ಕ್ಲೋಸ್ ಆಗಿದೆ. ರಸ್ತೆ ಮಧ್ಯೆಯೇ ಶೆಡ್ ನಿರ್ಮಿಸಿದಂತಹ ಜಮೀನು ಮಾಲೀಕ ತುಮಕೂರಿನ ಕಾಳಾಪುರ ಗ್ರಾಮದಲ್ಲಿ ದಲಿತರ ಪರದಾಟ. ಸರ್ವೆ ನಂಬರ್ 44-45ರ ಭೂಮಿಯಲ್ಲಿದ್ದಂತಹ ರಸ್ತೆ ಅದು. ಸರ್ಕಾರದಿಂದ ಸಿಮೆಂಟ್ ರೋಡ್ ನಿರ್ಮಾಣ ಮಾಡಲಾಗಿತ್ತು. ಇದು ಪಾಪ ಒಂದು ವರ್ಗ, ಒಂದು ಸಮುದಾಯ ಓಡಾಡ್ತಿರ್ತಕ್ಕಂತಹ ಒಂದು ರಸ್ತೆ ಅದು. ರಸ್ತೆ ಮಧ್ಯೆ ಶೆಡ್ ನಿರ್ಮಿಸಿದಂತಹ ಜಮೀನು ಮಾಲೀಕ ತುಮಕೂರಿನ ಕಾಳಾಪುರ ಗ್ರಾಮದಲ್ಲಿ ದಲಿತರ ಪರದಾಟ. ಸರ್ವೆ ನಂಬರ್ 44-45ರ ಭೂಮಿಯಲ್ಲಿದ್ದಂತಹ ರೋಡ್ ಅದು. ಸರ್ಕಾರದಿಂದ ಸಿಮೆಂಟ್ ರೋಡ್ ನಿರ್ಮಾಣ ಮಾಡಲಾಗಿತ್ತು. ಈ ಹಿಂದೆ ಇದೇ ರೀತಿ ಮಾಡಿದಂತಹ ಜಮೀನು ಮಾಲೀಕ ತಹಶೀಲ್ದಾರ್ ಜಾಗಕ್ಕೆ ಬಂದು ಟ್ರಂಚ್ ಮುಚ್ಚಿಸಿ ಹೋಗಿದ್ರು. ಈಗ ಮತ್ತದೇ ಜಾಗಕ್ಕೆ ಶೆಡ್ ನಿರ್ಮಿಸಿ ದಲಿತರಿಗೆ ಕಿರುಕುಳವನ್ನು ಕೊಡಲಾಗ್ತಿದೆ ಅನ್ನುವಂಥ ಆರೋಪ ಇದೆ. ಜಮೀನು ಮಾಲೀಕನ ದೌರ್ಜನ್ಯಕ್ಕೆ ನಿವಾಸಿಗಳ ಆಕ್ರೋಶ. ದಲಿತರು ಓಡಾಡ್ತಿದ್ದಂತಹ ರಸ್ತೆ ಈಗ ಏಕಾಏಕಿ ಕ್ಲೋಸ್ ಆಗಿದೆ. ಸರ್ಕಾರದಿಂದ ಸಿಮೆಂಟ್ ರೋಡ್ ನಿರ್ಮಾಣ ಮಾಡಲಾಗಿತ್ತು. ಈ ಹಿಂದೆ ಇದೇ ರೀತಿ ಮಾಡಿದಂಥ ಜಮೀನು ಮಾಲೀಕ ತಹಶೀಲ್ದಾರ್ ಜಾಗಕ್ಕೆ ಬಂದು ಟ್ರಂಚ್ ಮುಚ್ಚಿಸಿ ಹೋಗಿದ್ರು. ಈಗ ಮತ್ತದೇ ಜಾಗಕ್ಕೆ ಶೆಡ್ ನಿರ್ಮಿಸಿ ದಲಿತರಿಗೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ. ಜಮೀನು ಮಾಲೀಕನ ದೌರ್ಜನ್ಯಕ್ಕೆ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಈ ಸಮುದಾಯ ಐತಿಹಾಸಿಕವಾಗಿ ಅನ್ಯಾಯವನ್ನು ಅನುಭವಿಸ್ಕೊಂಡೇ ಬಂತು. ಆದರೆ ನಮ್ಮ ಸಂವಿಧಾನ ಪ್ರತಿಯೊಂದು ವರ್ಗಕ್ಕೂ ಕೂಡ ಅವರದೇ ಆದಂಥ ಸ್ವಾತಂತ್ರ್ಯ ಹಕ್ಕುಗಳನ್ನು ಕೊಟ್ಟಿದೆ. ಆ ಹಕ್ಕನ್ನು ಕಿತ್ತುಕೊಳ್ಳುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ದೊಡ್ಡಣ್ಣನೇ ಆಗ್ಲಿ ಅವರೆಲ್ಲ ಆಗ್ಲಿ ಸರ್, ಓಟಿಗಾದ್ರೂ 100 ಜನ ಕಟ್ಕೊಂಡ್ ಮನೆ ಹತ್ರ ಬರ್ತಾರೆ ಸರ್. ಅವ್ರು ಒಬ್ಬರಾರ ಇಲ್ಲಿ ಏನಾಯ್ತು ಏನ್ ಸಮಸ್ಯೆ ಐತೆ ಅಂತ ಒಬ್ರು ಕೇಳಾರಿಲ್ಲ. ಎಸ್ಆರ್ ಗೌಡ್ರು ಬಂದಿಲ್ಲ ಸರ್, ಇಲ್ಲಿ ಕೇಳಕ್ಕೂ ಬಂದಿಲ್ಲ ಸರ್. ಅವ್ರು ಕೇಳಿದ್ರೆ ಅವರೆಲ್ಲ ಅವ್ರ ಕಡೆ ಸಪೋರ್ಟ್ ಮಾಡ್ತಾ ನಮ್ ಕಡೆ ಯಾರು ಸಪೋರ್ಟ್ ಮಾಡಲ್ಲ ಸರ್. ಒಬ್ರಾರ ಪ್ರತಿಯೊಬ್ರು ಬಂದು ಇಲ್ಲಿ ಸಮಸ್ಯೆ ಏನು ನೀವು ಎಲ್ಲಕ್ಕೂ ಮೂರಾಗ್ಲಾರ್ ಗಲಾಟೆ ಆದ್ರೂ ಮಾತ್ರ ಬರ್ತಾರೆ. ಈ ಮಾತಿರ್ಗೂ ಈ ಕೊರಮರಿಗೆ ಆದ್ರೂ ಮಾತ್ರ ಬರಲ್ಲ. ಅಲ್ಲೇ ಒದ್ದಾಡ್ಕೊಂಡು ಸತ್ರು ಬರಲ್ಲ. ಅವ್ರ ಪರವಾಗಾದ್ರೆ ಯಾರನ್ನ ಒಬ್ರು ಸತ್ರು ಇಂತ ದುಡ್ಡು ಬೇಕು ಹಿಂಗ್ ಸತ್ತಾರೆ ಅಂತ ಪರವಾಗಿ ಹೇಳ್ತಾರೆ. ಬರಲ್ಲ ಸರ್, ಒಬ್ರು ಬರಲ್ಲ. ಇಲ್ಲಿ ಒಂದ್ ವಾರದಿಂದ ಓಡಾಡ್ತಿದ್ದಾರೆ ಸರ್. ಪ್ರತಿಯೊಬ್ರು ಬೇರೆ ಅವ್ರಿಗೆ ಬಂದು ಸಪೋರ್ಟ್ ಮಾಡ್ತಾರೆ ಹೊರತು ಇವ್ರಿಗೆ ಬಂದು ಏನಾಗಿದೆ ಏನ್ ಸಮಸ್ಯೆ ಅಂತ ಒಬ್ರು ಕೇಳೋರಿಲ್ಲ ಸರ್. ನಮ್ ಜನ ಬಿಟ್ಟು ಇನ್ಯಾರು ಒಬ್ರು ನಿನ್ಗೆ ಏನ್ ಸಮಸ್ಯೆ ಅಂತ ಬಂದು ಕೇಳ್ತಿಲ್ಲ ಸರ್. ಯಾಕೆ ಸರ್ ಓಟ್ ಹಾಕಿಸ್ಕೊಳಲ್ವಾ? ಓಟ್ ಹಾಕಿಸ್ಕೋಬಾರ್ಕ 15 ಜನ 20 ಜನ ಆಗ್ಲಿ ಮನೆ ಬಾಗ್ಲಿ ಬಂದು ಕಾಲಿ ಡೇರಂಗ್ ಆಡ್ತಾರೆ. ಇವಾಗ ಯಾಕೆ ಸರ್ ಬರಲ್ಲ? ಇವಾಗ ಯಾಕೆ ಸರ್ ನಮಗೆ ನ್ಯಾಯ ಕೊಡ್ಸಲ್ಲ? ಎಸ್ಸಿ ಅಂದ್ರೆ ಅಷ್ಟೊಂದು ಕೀಳ ಸರ್. ಎಸ್ಸಿ ಅಂದ್ರೆ ಏನು ಜನಗಂದ್ರೆ ಓಟೆ ಹಾಕಲ್ವಾ? ಅವರಿಂದ ಏನೋ ಅವ್ರು ಏನು ಅನುಕೂಲನೇ ಪಡ್ಕೊಂಡಿಲ್ವಾ ಹೇಳಿ ಸರ್? ನಮ್ಗೆ 60-80 ಜನ ಓಟ್ ಇದೆ ಸರ್. ಇಲ್ಲಿ ಪ್ರತಿ ಒಂದ್ ಮನೆಗೂ 6-7 ಜನ ಓಟ್ ಹಾಕೋರಿದ್ದಾರೆ. ಅವ್ರ ಒಬ್ರಿಗಾರ ನಾವ್ ಒಂದ್ ಹೆಲ್ಪ್ ಮಾಡ್ಬೇಕು, ಒಂದ್ ಯಾವ್ದೇ ಆಗ್ಲಿ ದೇವಸ್ಥಾನ ದುಡ್ಡಿಗಾದ್ರೂ ಇಲ್ಲಿಗೆ ಬರ್ತಾರೆ. ಏನ್ ಇಲ್ಸ್ಕೊಳಲ್ಲ ಅನ್ನಂಗೆ ಏನಿಲ್ಲ ಸರ್. ಎಲ್ಲ ಇಸ್ಕೊಂತಾರೆ, ಬರ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ. ಇದಕ್ಕೆ ಸರ್ ಬಂದ್ ಮಾತಾಡಲ್ಲ. ಅಟ್ಲೀಸ್ಟ್ ಅವ್ರು ನ್ಯಾಯ ಕೊಡ್ಸೋದ್ ಬೇಡ. ಒಂದ್ ಮಾತು ಈ ತರ ಇದೆ ಏನು ಅಂತ ಕೇಳಕ್ಕೂ ಬಂದಿಲ್ಲ ಸರ್. ಅವರು 3 ಜನ ಮೆಂಬರ್ ಇದಾರೆ ಸರ್. ಅಧ್ಯಕ್ಷರೇ ಆಗ್ಲಿ ದೊಡ್ಡಣ್ಣನೇ ಆಗ್ಲಿ ಅವರೆಲ್ಲ ಆಗ್ಲಿ ಸರ್, ಓಟಿಗಾದ್ರೂ 100 ಜನ ಕಟ್ಕೊಂಡ್ ಮನೆ ಹತ್ರ ಬರ್ತಾರೆ ಸರ್. ಅವ್ರು ಒಬ್ಬರಾರ ಇಲ್ಲಿ ಏನಾಯ್ತು ಏನ್ ಸಮಸ್ಯೆ ಐತೆ ಅಂತ ಒಬ್ರು ಕೇಳಾರಿಲ್ಲ. ಎಸ್ಆರ್ ಗೌಡ್ರು ಬಂದಿಲ್ಲ ಸರ್, ಇಲ್ಲಿ ಕೇಳಕ್ಕೂ ಬಂದಿಲ್ಲ ಸರ್. ಅವ್ರು ಕೇಳಿದ್ರೆ ಅವರೆಲ್ಲ ಅವ್ರ ಕಡೆ ಸಪೋರ್ಟ್ ಮಾಡ್ತಾ ಇರೋದು, ನಮ್ ಕಡೆ ಯಾರು ಸಪೋರ್ಟ್ ಮಾಡಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ತುಮಕೂರಿನ ರಿಪೋರ್ಟರ್ ಸಚಿನ್ ಈಗ ಫೋನ್ ಸಂಪರ್ಕದಲ್ಲಿ. ಸಚಿನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಒಂದು ದಲಿತ ಸಮುದಾಯಕ್ಕೆ ಏನು ದಿನನಿತ್ಯ ಓಡಾಡುವಂತಹ ರಸ್ತೆ ಅದು. ಸೊ ಆ ರಸ್ತೆ ಈಗ ಏಕಾಏಕಿ ಕ್ಲೋಸ್ ಆಗಿದೆ. ಸೊ ಅವರ ಆಕ್ರೋಶವು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ತುಮಕೂರಿನ ಈ ಜಾಗದಲ್ಲಿ ಈ ತರಹದ್ದೊಂದು ಸಮಸ್ಯೆ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಜನಪ್ರತಿನಿಧಿಗಳು ಅಂತ ಕರೆಸಿಕೊಳ್ಳುವವರು ಬರ್ತಾರೆ, ನಮ್ಮ ಪರವಾಗಿ ಯಾರೂ ನಿಲ್ಲೋದಿಲ್ಲ ಅಂತ ಹೇಳಿ ಆ ಸಮುದಾಯ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.